ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸೂರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ನಾವು ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂದರೆ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇದ್ದ ಮಹಿಳೆಯರಿಗೆ ನೀವು ಹುಷಾರಾಗಿರಬೇಕಾಗುತ್ತೆ. ಯಾಕಂದರೆ ಗೃಹಲಕ್ಷ್ಮಿ ಹಣ ಏನಿದೆ ಅದು ಪೋಸ್ಟ್ ಆಫೀಸ್ನಲ್ಲಿ ಏನಾದರೂ ಅಕೌಂಟ್ ಇದ್ದರೆ ಕಟ್ ಆಗುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಯಾಕಂದರೆ ಈಗ ಎಲ್ಲರಿಗೂ ಸಹ ಗೃಹಲಕ್ಷ್ಮಿದು 2 ತಿಂಗಳಾಯಿತು ಪೆಂಡಿಂಗ್ ಅಮೌಂಟ್ ಬಂದಿಲ್ಲ. ಇನ್ನು ಕೆಲವರಿಗೆ ಲಾಸ್ಟ್ ವೀಕಿಂದ ಕೆಲವು ಜಿಲ್ಲೆಗಳಿಗೆ ಮಹಿಳೆಯರಿಗೆ ಜಮಾ ಆಗ್ತಾ ಬಂದಿದೆ. ಆದರೆ ಪೋಸ್ಟ್ ಆಫೀಸಲ್ಲಿ ಇದ್ದರೆ ಅಮೌಂಟ್ ಕಟ್ಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏನಿದು ಅಂತ ನಿಮಗೆಲ್ಲರಿಗೂ ನೀವು ಆಲ್ರೆಡಿ ಮಾಧ್ಯಮದಲ್ಲೆಲ್ಲ ನೋಡಿರ್ಬೋದು. ಏನಿದು ಅಂತ ನೋಡೋದಾದರೆ, ಇದು ಬಿದಿರೆಕೆರೆ ಅನ್ನುವ ಊರಲ್ಲಿ ನಡೆದ ಘಟನೆ. ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಬಿದಿರೆಕೆರೆಯಲ್ಲಿ ನಡೆದಿರುವ ಘಟನೆ. ಪೋಸ್ಟ್ ಆಫೀಸಲ್ಲಿ ಏನು ಅಮೌಂಟ್ ಇಟ್ಟಿರ್ತೀರಲ್ಲ, ಅಂದರೆ ಪಿಂಚಣಿ ಅಮೌಂಟ್ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಅಥವಾ FD ಏನು ಮಾಡಿರ್ತೀರಲ್ಲ, ಆ ಅಮೌಂಟನ್ನು ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡಿರುವಂಥವ್ರು, ಅಂದರೆ ಪೋಸ್ಟ್ ಮಾಸ್ಟರ್ ಕದೀತಾ ಇದ್ದಾರೆ ನಿಮ್ಮ ಅಮೌಂಟ್ ಅಂತ. ಈಗ ಆಲ್ರೆಡಿ ನೀವು ನೋಡಿರ್ಬೋದು. ಯಾವ ಥರ ಆಗಿದೆ ಅದು ಅಂತ ನೋಡೋದಾದರೆ, ಅಲ್ಲಿ ಇರುವಂತಹ ಒಬ್ಬರು, ಅಂದರೆ ಪೋಸ್ಟ್ ಮಾಸ್ಟರ್ ಆಗಿ ವರ್ಕ್ ಮಾಡ್ತಿರುವಂಥವರು ರಾಜು ಅಂತ. ಅವರು ಪೋಸ್ಟ್ ಆಫೀಸಲ್ಲಿ ಯಾರೋ ಈ ಥರ ಏನು ಹೇಳ್ತಾರೆ, ಮುಗ್ಧ ಜನರು ಇರ್ತಾರಲ್ಲ, ಸೊ ಅವರಿಗೆ ಓದೋಕ್ಕೆ ಬರೆಯೋಕ್ಕೆ ಬರ್ತಾ ಇರಲ್ಲ. ಅವ್ರು ಏನು ಮಾಡ್ತಾರೆ, ಅವರ ಗ್ರಾಮಗಳಲ್ಲಿ ಇರುವಂತಹ ಪೋಸ್ಟ್ ಆಫೀಸ್ಗೆ ಹೋಗಿ ನಮ್ಮದು ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯಾ ಇಲ್ವಾ, ಎಷ್ಟು ತಿಂಗಳದ್ದು ಜಮಾ ಆಗಿದೆ, ಮತ್ತು ಪಿಂಚಣಿ ಅಮೌಂಟ್ ಬಂದಿದೆಯಾ ಅಥವಾ ವಿಧವಾ ವೇತನ ಅಮೌಂಟ್ ಬಂದಿದೆಯಾ ಅಂತ ಚೆಕ್ ಮಾಡ್ತಿದ್ರು. ಸೊ ಅವರು ಏನು ಮಾಡ್ತಿದ್ರು, ಇವತ್ತು ಸರ್ವರ್ ಇಲ್ಲ ನಾಳೆ ಬನ್ನಿ ಅಂತ ಹೇಳ್ಬಿಟ್ಟು ಬಂದಾಗ ಅವ್ರು ಹೋದಾಗ ಬಯೋಮೆಟ್ರಿಕ್ಕನ್ನು ತೊಗೊಳ್ತಿದ್ರು. ಅವೆಲ್ಲ ಮೊಬೈಲ್ ಯೂಸ್ ಮಾಡಲ್ಲಲ್ವ, OTP ಅದೆಲ್ಲ ಮೆಸೇಜ್ ಬಂದಿದ್ದು ಏನೂ ಗೊತ್ತಾಗಲ್ಲ. ಸೊ ಅವರು ಬಯೋಮೆಟ್ರಿಕ್ನ ಯೂಸ್ ಮಾಡಿಕೊಂಡು 1 ಸಲ ಅಲ್ಲ 2 ಸಲ ಬಯೋಮೆಟ್ರಿಕ್ನ ಹಾಕಿಸ್ಕೊಂಡು ಸರ್ವರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ರಿಟರ್ನ್ ಕಳಿಸ್ತಾಯಿದ್ರು. ಅದೇ ಅಂದರೆ ಓದೋಕ್ಕೆ ಬರುವಂತಹ ಮಹಿಳೆಯರೇನಾದರೂ ಬಂದರೆ ಅವರಿಗೆ ಕರೆಕ್ಟಾಗಿ ತಕ್ಕೊಡ್ತಿದ್ರು. ಇನ್ನು ಕೆಲವರಿಗೆ, ಅಂದರೆ ಈಗ ಪಕ್ಕದ ಮನೇಲಿ ಇರ್ತಾರೆ, ಅವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಅಂದರೆ ಇಲ್ಲ ನಿಮ್ಮದು ಸರ್ವರ್ ಇಲ್ಲ ಅಂತ ಹೇಳ್ತಿದ್ರು. ಹಾಗೆ ಮಾಡ್ತಾ ಸುಮಾರು ದಿನಗಳಿಂದ ಗೃಹಲಕ್ಷ್ಮಿದೇನು ಅಮೌಂಟ್ ಬಂದಿದೆಯಲ್ಲ, ಅದು ನಿಮ್ಮದು 1 ತಿಂಗಳು ಬಂದಿದೆ ಅಂತ ಹೇಳ್ಬಿಟ್ಟು ಅವರಿಗೆ 2,000 ತಕ್ಕೊಡೋದು. ಇನ್ನು ಮಿಕ್ಕಿದ್ದನ್ನು ಆ ಪೋಸ್ಟ್ ಮಾಸ್ಟರ್ ಆಗಿರುವಂತಹ ರಾಜು ಅವರು ತಮಗೆ ಖರ್ಚಿಗೆ ಮಾಡ್ಕೊಳ್ತಾ ಇದ್ರು. ಇದೇ ಥರ ಸುಮಾರು ದಿನಗಳಿಂದನೂ ಮಾಡ್ತಾ ಬಂದಿದ್ದಾರೆ. ಸೊ ಆಮೇಲೆ ಆ ಊರಲ್ಲಿ, ಅಂದರೆ ಬಿದಿರೆಕೆರೆಯಲ್ಲಿ, ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ. ಆ ಬಿದಿರೆಕೆರೆಯಲ್ಲಿ ಮಹಿಳೆಯರು ಈ ಥರ ಮನೇಲಿ ಹಸುಗಳೆಲ್ಲ ಇರುತ್ತೆ, ಅವರು ಹಾಲು ಹಾಕ್ಬಿಟ್ಟು ಅಮೌಂಟು, ಅಂದರೆ ಸೇವಿಂಗ್ಸ್ ಅಂತ ಮಾಡ್ತಾರಲ್ಲ, ಸೊ ಪೋಸ್ಟ್ ಆಫೀಸಲ್ಲಿ ಬಡ್ಡಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಪೋಸ್ಟ್ ಆಫೀಸಲ್ಲಿ ಅಮೌಂಟು, ಅಂದರೆ 2 ಲಕ್ಷನೋ 3 ಲಕ್ಷನೋ 5 ಲಕ್ಷನೋ ಆ ಥರ FD ಮಾಡ್ಸೋಕ್ಕೆ ಕೊಟ್ಟಿದ್ದ ಅಮೌಂಟನ್ನು ಅಲ್ಲಿರುವಂತಹ ರಾಜು ಅವರು ಅಮೌಂಟ್ ತೊಗೊಂಡ್ಬಿಟ್ಟು ಅದಕ್ಕೆ ಯಾವುದೇ ಪ್ರೂಫ್ ಕೊಟ್ಟಿಲ್ಲ. ಅಂದರೆ ಪೇಮೆಂಟ್ ರಿಸಿಪ್ಟ್ ಆಗಿರ್ಬೋದು ಅಥವಾ ಪಾಸ್ಬುಕ್ ಆಗಿರ್ಬೋದು, ಅದು ಯಾವುದನ್ನು ಆ ಮಹಿಳೆಯರಿಗೆ ಕೊಟ್ಟಿಲ್ಲ. ಸೊ ಅವರು 4-5 ದಿನದಿಂದ ನೋಡಿದ್ದಾರೆ, ಇವತ್ತು ಕೊಡ್ತಾರೆ ನಾಳೆ ಕೊಡ್ತಾರೆ ಅಂತ. ಅಲ್ಲಿಂದ ಯಾವುದೇ ಕಡೆಯಿಂದನೂ ರೆಸ್ಪಾನ್ಸ್ ಬಂದಿಲ್ಲ. ಸೊ ಅಲ್ಲಿರುವಂತಹ ಪೋಸ್ಟ್ ಮಾಸ್ಟರ್ ಅವರು ಪೋಸ್ಟ್ ಮಾಸ್ಟರ್ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಅವರ ತಂದೆಗೆ ಇರುವಂತಹ ಜಾಬ್, ಅಂದರೆ ರಾಜು ಅವರ ತಂದೆಗೆ ಇರುವಂತಹ ಜಾಬ್ ಅವರ ತಾಯಿಗೆ ಬಂದಿತ್ತು. ಅಂದರೆ ರಾಜುವಿನ ತಾಯಿಗೆ ಜಾಬ್ ಬಂದಿತ್ತು, ಅಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಅವರು ವರ್ಕ್ ಮಾಡ್ತಾಯಿದ್ರು. ಅದಾದ ನಂತರ ಅವರ ತಾಯಿಗೆ ಹುಷಾರಿಲ್ಲದೆ ಇರೋ ಥರ ಆದಾಗ ಅಲ್ಲಿ ಇರುವಂತಹ ರಾಜು ಅವ್ರು ಏನು ಮಾಡಿದರು, ಅವ್ರ ತಾಯಿ ಇರುವ ಜಾಗಕ್ಕೆ ತಾವು ಪೋಸ್ಟ್ ಮಾಸ್ಟರ್ ಆಗಿ ಆಗಾಗ ಹೋಗ್ತಾಯಿದ್ರು. ಅದಾದಮೇಲೆ ಅವ್ರ ತಾಯಿಗೆ ಸಂಪೂರ್ಣವಾಗಿ ಹುಷಾರಿಲ್ದಿರೋ ಥರ ಆದಾಗ ಆ ಜಾಬನ್ನು ಕಂಟಿನ್ಯೂ ಆಗಿ ರಾಜು ಅವರೇ ಸ್ಟಾರ್ಟ್ ಮಾಡೋಕ್ಕೆ, ಅಂದರೆ ಡೈಲಿ ಬರೋದು, ಅಮೌಂಟ್ ಕಟ್ಸ್ಕೊಳ್ಳೋದು, ಆ ಥರ ಮಾಡ್ತಾಯಿದ್ರು. ಅದಾದಮೇಲೆ ಈ ಥರ ಯಾವಾಗ ಇದು ಗೃಹಲಕ್ಷ್ಮಿ ಬಂತಲ್ವ, ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅಮೌಂಟ್ ಏನು ಹಾಕ್ತಾ ಹೋದ್ರಲ್ಲ, ಆವಾಗಿಂದ ಅಕ್ಕಿ ದುಡ್ಡು ಆಗಿರ್ಬೋದು, ಪಿಂಚಣಿ ಮತ್ತು ವಿಧವಾ ವೇತನ, FD ಆಗಿರ್ಬೋದು, ಆಮೇಲೆ ಈ ಥರ ಹಳ್ಳಿ ಕಡೆ ಎಲ್ಲ ಕಟ್ತಾರಲ್ಲ, ಮಂತ್ಲಿ 200 ರೂಪಾಯಿ ಆಗಿರ್ಬೋದು, 500 ರೂಪಾಯಿ ಆಗಿರ್ಬೋದು, ಅಂದರೆ ಒಂದಿಷ್ಟು ವರ್ಷ ಕಟ್ಟಿದರೆ ಅದಕ್ಕೆ ನಾವು ಬಡ್ಡಿ ಹಾಕಿ ಕೊಡ್ತೀವಿ ಅಂತ ಏನು ಹೇಳುತ್ತಲ್ಲ, ಸೊ ಅದನ್ನೆಲ್ಲ ಕಟ್ತಾ ಹೋದಾಗ ಅವ್ರ ಹತ್ರ ಅಮೌಂಟ್ ಇಸ್ಕೊಂಡ್ಬಿಟ್ಟು ಅವರಿಗೆ ಯಾವುದೇ ಪೇಮೆಂಟ್ ರಿಸಿಪ್ಟ್ ಆಗಲಿ ಯಾವುದೇ ರೀತಿಯಿಂದನೂ ಅದಕ್ಕೆ ಪ್ರೂಫ್ ಕೊಡದೇ ಇರೋ ಥರ ನೋಡ್ಕೊಂಡಿದ್ದಾರೆ. ನನ್ನ ಪ್ರಕಾರ ಇದು ರಾಜುವಿನ ಕೆಲಸ ಆಗಿರಲ್ಲ, ಅಲ್ಲಿರುವಂತಹ ಇನ್ನು ಕೆಲವು 2-3 ಜನದ ಕೈವಾಡನೂ ಇರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈ ಥರ ಇದ್ದಾಗ ನಾವೇನೋ ಮನೇಲಿಟ್ಟರೆ ಖರ್ಚಾಗುತ್ತೆ, ಆಮೇಲೆ ಎಲ್ಲೋ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಂಕಲ್ಲಿ ಇಡ್ತೀವಿ, ಅಂದರೆ ಈಗ ಪೋಸ್ಟ್ ಆಫೀಸಲ್ಲಿ ಇಡ್ತೀವಿ, ಅಲ್ಲೂ ಸಹ ಇದೇ ಥರ ಆಗುತ್ತೆ ಅಂದರೆ ಇನ್ನೆಲ್ಲಿ ಇಡಬೇಕು ದುಡ್ಡು ಅಲ್ವಾ. ಸೊ ಬ್ಯಾಂಕಲ್ಲೂ ಸಹ ಇಂಥ ಸೈಬರ್ದೆಲ್ಲ ಈ ಕ್ರಿಮಿನಲ್ಸ್ ಎಲ್ಲ ಸೈಬರ್ದ
ಕ್ರೈಮ್ ಅಂತ, ಅಕೌಂಟಲ್ಲಿರೋ ದುಡ್ಡೆಲ್ಲ ಖಾಲಿ ಅಂತೆ, ಇದೆಲ್ಲ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಬಟ್ ಇಲ್ಲೇನಿದೆ, ಮುಗ್ಧ ಜನಗಳದ್ದಿದೆಯಲ್ಲ, ಸೊ ಅವರಿಗೆ ಏನೂ ಗೊತ್ತಾಗಲ್ಲ. ಸೊ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿರ್ತಾರೆ. ಅಂದರೆ ಈಗ ಪೋಸ್ಟ್ ಮಾಸ್ಟರ್ ಯಾರಾದರೂ ಆದರೆ, ಇಲ್ಲಪ್ಪ ನಿಯತ್ತಿಂದ ಇದ್ದಾರೆ, ತಿಂಗಳ ಮನೆಗೆ ಬಂದು ಅಮೌಂಟ್ ಕೊಡ್ತಾರೆ ಅಂತ ಇರುತ್ತೆ. ಎಲ್ಲ ಕಡೆ ಅದೇ ಥರ ಪೋಸ್ಟ್ ಮಾಸ್ಟರ್ ಇರ್ತಾರೆ ಅಂತ ಹೇಳಲ್ಲ. ಬಟ್ ಈ ಥರ ಇದನ್ನು ನೋಡಿ ಇನ್ನೂ ಕಲಿಯೋರು ಸಹ ಇದ್ದಾರೆ. ಆಮೇಲೆ ಇದರ ಬಗ್ಗೆ ಊರಿನವರೆಲ್ಲ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ಮಾಧ್ಯಮದವ್ರು ಬಂದು ಪೋಸ್ಟ್ ಆಫೀಸಲ್ಲಿ ಮೇಲಾಧಿಕಾರಿಗಳನ್ನು ಕೇಳಿದಾಗ ಅವರು, ನಾವು ಬ್ಯುಸಿ ಇದ್ದೀವಿ, ಇನ್ನೂ ನಮಗೆ ಟೈಮ್ ಬೇಕಾಗತ್ತೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವರು ಇನ್ನೂ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಂಡಿಲ್ಲ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಯಾಕಂದರೆ ಇಮಿಡಿಯೇಟಾಗಿ ಕ್ರಮ ತಗೊಳ್ಬೇಕಿತ್ತು. ಯಾಕೆ ತಗೊಂಡಿಲ್ಲ ಅಂದರೆ ಅವ್ರದ್ದು ಏನಾದರೂ ಕೈವಾಡ ಇದೆಯಾ ಅಂತ ಎಲ್ಲ ಜನಗಳಿಗೆ ಅಭಿಪ್ರಾಯವಾಗಿದೆ. ಸೊ ಆದ ಕಾರಣ ಎಲ್ಲ ಗೃಹಲಕ್ಷ್ಮಿಯರಿಗೆ ಇದೊಂದು ಎಚ್ಚರಿಕೆ. ಯಾಕಂದರೆ ನಿಮ್ಮ ಅಕೌಂಟಲ್ಲಿ ಎಷ್ಟು ಬಂದಿದೆ, ಆಮೇಲೆ ಮೊಬೈಲ್ ನಂಬರ್ ಲಿಂಕ್ ಇರುವಂಥದ್ದು ನಂಬರ್ನ ಆ್ಯಕ್ಟಿವ್ ಆಗಿ ಇರಿ. ಯಾಕಂದರೆ ನಿಮಗೆ ಎಷ್ಟು ಬರುತ್ತೆ, ಎಷ್ಟು ಡೆಬಿಟ್ ಆಗುತ್ತೆ, ಎಷ್ಟು ಕ್ರೆಡಿಟ್ ಆಗುತ್ತೆ ಅಂತ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಆವಾಗ ನೀವು ಕನ್ಫರ್ಮ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ ಬ್ಲೈಂಡಾಗಿ ನಂಬಿದರೆ ಈ ಥರ ಮೋಸ ಹೋಗುವ ಚಾನ್ಸಸ್ ಸಹ ತುಂಬ ಕಡೆ ಇದೆ. ಮಂಡ್ಯ ಜಿಲ್ಲೆ ಅಲ್ಲ, ಸುಮಾರು ಕಡೆ ಇದೇ ಥರ ಆಗ್ತಾಯಿದೆ. ಆದ ಕಾರಣ ನೀವೆಲ್ಲರೂ ಹುಷಾರಾಗಿರಿ.